ಕರ್ನಾಟಕದ ಹುರೇಶ್ ಸಮಾಜದ ಬಂಧುಗಳಲ್ಲಿ ಒಂದು ವಿನಮ್ರ ಮನವಿ. ಇವತ್ತು ದೇಶದ ಮಹಾರಾಷ್ಟ್ರ ಮತ್ತು ಗೋವಾ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಏನು ಹುರೇಶ್ ಬಂಧುಗಳು ಇವತ್ತು ಒಂದು ಹರ್ತಾಳವನ್ನು ಮಾಡ್ತಾ ಇದ್ದಾರೆ, ಒಂದು ಹೋರಾಟವನ್ನು ಆರಂಭಿಸಿದ್ದಾರೆ. ರೈತರಿಂದ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ಎಲ್ಲ ಗೋವುಗಳನ್ನು ಪೊಲೀಸರು ಹಿಡಿತಾರೆ. ಪೊಲೀಸರ ವೇಷದಲ್ಲಿ ಏನು ಗೋವು ರಕ್ಷಣೆಯ ಹೆಸರಿನ ಮೇಲೆ ಗೂಂಡಾಗಳಿದ್ದಾರೆ, ಅವರೆಲ್ಲ ಹಿಡಿದ್ಬಿಟ್ಟು ಇವತ್ತು ಮುಸ್ಲಿಂ ಸಮಾಜದ ಈ ಉದ್ಯೋಗದಲ್ಲಿ ಇರತಕ್ಕಂಥ ಖುರೇಶಿ ಬಂಧುಗಳಿಗೆ ಸಾಕಷ್ಟು ತೊಂದರೆಗಳನ್ನು ಇವತ್ತು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಪಕ್ಕದ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯದಲ್ಲಿ ಈ ಒಂದು ಹೋರಾಟವನ್ನು ಅತ್ಯಂತ ಯಶಸ್ವಿಪೂರ್ವಕವಾಗಿ ಅವರು ತೀವ್ರಗೊಳಿಸಿದ್ದಾರೆ. ಈ ಹೋರಾಟದಲ್ಲಿ ಕರ್ನಾಟಕದ ಖುರೇಶಿ ಬಂಧುಗಳು ಕೂಡ ಕೈ ಜೋಡಿಸಬೇಕು ಅಂಥೇಳಿ ಒಂದು ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ನೀವು ಕೂಡ ರೈತರಿಂದ ಜಾನುವಾರುಗಳನ್ನು ಖರೀದಿಸದೆ ಹೋದರೆ ರೈತರಿಗೂ ಇದರ ತೊಂದರೆಯ ಬಿಸಿ ಮುಟ್ಟುತ್ತೆ ಮತ್ತು ಸರ್ಕಾರ ಕೂಡ ಒಂದು ಕಠಿಣ ಕಾನೂನನ್ನು ತರಲಿಕ್ಕೆ ನಾವು ಒತ್ತಡವನ್ನು ಹಾಕಿದಂತಾಗ್ತದೆ. ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಇವತ್ತಿನಿಂದ ಈ ರಾಜ್ಯದಲ್ಲಿ ದನಗಳನ್ನು ಕೊಯ್ಯೋದಾಗಲಿ, ಎಮ್ಮೆ ಕರು ಹಸಗಳನ್ನು ಕೊಯ್ಯೋದಾಗಲಿ ಮಾಡಬಾರ್ದು. ಎಲ್ಲರೂ ಕೂಡ ಏನು ಹೋರಾಟ ಆರಂಭವಾಗಿದೆ ಈ ಹೋರಾಟಕ್ಕೆ ಕೈ ಜೋಡಿಸಬೇಕು ಅಂಥೇಳಿ ನಿಮ್ಮೆಲ್ಲರನ್ನ ನಾನು ಕರ್ನಾಟಕ ಮುಸ್ಲಿಂ ಯೂನಿಟಿಯ ಪರವಾಗಿ ಇವತ್ತು ಮನವಿಯನ್ನು ಮಾಡ್ತೇನೆ. ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ. ಒಂದು ಅಗತ್ಯ ಕಾನೂನು ಆಗಬೇಕು ಅನ್ನುವಂಥದ್ದಾದರೆ ನಾವೆಲ್ಲರೂ ಕೂಡ ಒಂದು ಹೋರಾಟವನ್ನು ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ನೀವು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂಥೇಳಿ ನಾನು ಕರೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.